ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ದಿನ ನಾನು ಒಂದು ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ನಿಮ್ಮ ಮುಂದೆ ತೋರ್ಸಾತೀನಿ. ಅದೇನಂದ್ರೆ ನಮ್ಮ ಕೂದಲಿನ ಬೆಳವಣಿಗೆಗೆ ಇದು ಒಂಥರ ಸಂಜೀವಿನಿ ಅಮೃತದಂತೆ ಕೆಲಸ ಮಾಡ್ತತಿ. ಆ ಸಿಂಪಲ್ ರೆಮಿಡಿನ ನಾನು ನಿಮ್ಮ ಮುಂದೆ ಇವತ್ತಿನ ದಿನ ತೋರ್ಸಾತೀನಿ. ಬರ್ರಿ ಹಂಗಾರ ಆ ಸಿಂಪಲ್ ರೆಮಿಡಿನ ಯಾವ ರೀತಿಯಾಗಿ ಮಾಡುವುದು, ಅದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅನ್ನೋದನ್ನು ನೋಡ್ಕೊಂಬರೋಣ. ಸಿಂಪಲ್ ಆಗಿರುವಂತಹ ರೆಮಿಡಿ ಮಾಡಾಕ್ರಿ ನಮಗೆ ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ಗಳಿದ್ರೆ ಸಾಕು. ಒಂದನೇದು ನಾನಿಲ್ಲೇ ದಾಸವಾಳದ ಹೂ ತೊಗೊಂಡೇನಿ. ಈ ದಾಸವಾಳದ ಹೂವು ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣನ ಅದು ಏನಂದ್ರೆ, ನಾವು ದೇವರಿಗೆ ಈ ದಾಸವಾಳದ ಹೂವನ್ನು ಏರಿಸಿರ್ತೀವಿ. ಏರಿಸಿದ ತಕ್ಷಣ ಮಾರನೇ ದಿನ ನಾವು ಇದನ್ನು ಬಾಡೇತಿ ಅಂಥೇಳಿ ಚೆಲ್ಬಿಡ್ತೇವೆ, ಎಸೆದ್ಬಿಡ್ತೇವೆ. ಅದ್ರ ಬದಲಿ ಈ ಹೂವನ್ನು ನಾವು ಚೆಲ್ಲೋ ಬದಲಿ, ಎಸೆಯೋ ಬದಲಿ ಇದರಿಂದ ತುಂಬ ಬೆನಿಫಿಟ್ಸ್ ಐತಿ. ಅದನ್ನು ನಾವು ಕಸದಿಂದ ರಸ ಅಂಥೇಳಿ ಅಂತಾರಲ್ಲ, ಆ ರೀತಿಯಾಗಿ ಇದನ್ನು ನಾವು ಯೂಸ್ ಮಾಡ್ಕೋಬಹುದು. ಈ ಬಾಡಿರುವಂತಹ ಹೂವನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಇದರಿಂದ ಅನೇಕ ಲಾಭಗಳು ಅದಾವೆ. ಆದರೆ ಈ ಹೂವನ್ನು ನಾವು ಏರಿಸಿದಂತಹ ಹೂವನ್ನು ತೆಕ್ಕೊಂಡು ವಾಶ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬಹುದು. ಇದರಿಂದ ಈ ಹೂವನ್ನು ತಗೊಂಡು ಒಣಗಿಸಿ ಬಿಸಿಲಲ್ಲಿ ಇದರ ಪುಡಿ ಕೂಡ ಮಾಡಿ ಇಟ್ಕೋತಾರೆ. ನಾವು ತಲೆಗೆ ಪ್ಯಾಕ್ ಹಾಕೋಬೇಕಾರೆ, ಆಮೇಲೆ ಕೊಕೊನಟ್ ಆಯಿಲ್ ಜೊತೆ ಇದನ್ನು ಕುದಿಸ್ಬಿಟ್ಟು ಹೇರ್ ಆಯಿಲ್ ಕೂಡ ರೆಡಿ ಮಾಡಿ ಯೂಸ್ ಮಾಡ್ತಾರೆ. ಆ ರೀತಿಯಾಗಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಈ ರೀತಿಯಾಗಿ ದೇವರಿಗೆ ಏರಿಸಿ ಎಸೆಯೋಕ್ಕಂಥೇಳಿ ಇಟ್ಟಿದ್ದ ಹೂವನ್ನು ವಾಶ್ ಮಾಡಿಕೊಂಡು ತಗೊಂಡು ಇಟ್ಕೊಂಡೇನಿ. ನೆಕ್ಸ್ಟ್ ನಾನಿಲ್ಲಿ ದಾಸವಾಳದ ಎಲೆಯನ್ನು ತೊಗೊಂಡಿರೇನಿ. ಒಂದಿಷ್ಟು ದಾಸವಾಳದ ಎಲೆಯನ್ನು ತೊಗೊಂಡನಿ. ಈ ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆ ಏನೈತಿಲ್ಲ ರೀ, ಇದರೊಳಗೆ ವಿಟಮಿನ್ ಎ ಇರೋದ್ರಿಂದ ಇದು ನಮ್ಮ ಕೂದಲಿಗೆ ಒಂದು ಸಂಜೀವಿನಿಯ ತರಹ ಕೆಲಸವಾಗಿ ಮಾಡ್ತತಿ. ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗ್ತತಿ. ಎಷ್ಟೇ ಹೇರ್ ಫಾಲ್ ಆಗ್ತಿದ್ರೂ ಕೂಡ ನಾನು ಹೇಳ್ತಾ ಇರೋವಂತಹ ಈ ರೆಮಿಡಿನ ನೀವು 1 ವಾರ ಟ್ರೈ ಮಾಡಿದ್ರೆ ಸಾಕು, ನಿಮ್ಗೆ ಗೊತ್ತಾಗ್ತತಿ. ಕೇವಲ 7 ದಿನದಲ್ಲಿ ನಿಮ್ಮ ಕೂದಲು ಹೇರ್ ಫಾಲ್ ಕಂಟ್ರೋಲ್ ಆಗಿ ದುಪ್ಪಟ್ಟಾಗಿ ವೇಗವಾಗಿ ಶೈನಾಗಿ ಬೆಳವಣಿಗೆ ಆಗ್ತಾವೆ. ಈಗ ಈ 2 ಇಂಗ್ರೀಡಿಯೆಂಟ್ಸ್ ಆಯ್ತು. ನೆಕ್ಸ್ಟ್ ಮೆಂತ್ಯ ಕಾಳು ನಿಮ್ಗೆ ಗೊತ್ತೈತಿ. ಹಲವಾರು ಹೇರ್ ಪ್ಯಾಕ್ ವಿಡಿಯೋಗಳಲ್ಲೂ ಕೂಡ ನೀವು ಇದನ್ನು ನೋಡಿರ್ತೀರಿ. ನಮ್ಮ ಹೇರ್ ಗ್ರೋತ್, ಆಮೇಲೆ ನಮ್ಮ ಹೇರ್ ಫಾಲ್ ಕಂಟ್ರೋಲ್, ನಮ್ಮ ಕೂದಲಿನ ಸೌಂದರ್ಯದ ವಿಷಯ ಅಂಥೇಳಿ ಬಂದಾಗ ನಾವು ಮೆಂತ್ಯ ಕಾಳನ್ನು ಕಂಪಲ್ಸರಿಯಾಗಿ ಯೂಸ್ ಮಾಡೇ ಮಾಡ್ತೇವೆ. ಆಮೇಲೆ ಇದರಿಂದ ನಮ್ಮ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಇದು ತುಂಬಾ ಒಳ್ಳೆಯದು. ಇದನ್ನು ನೀವು ನೆನೆಸಿ ಇಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಇದರ ನೀರು ಆಮೇಲೆ ಇದರ ಪೇಸ್ಟನ್ನು, ಇದರ ಚಟ್ನಿಯನ್ನು ರೆಡಿ ಮಾಡಿ ಸೇವಿಸೋದ್ರಿಂದ ಶುಗರ್ ಪೇಷಂಟ್ ಇರ್ಬೋದು, ಆಮೇಲೆ ಜಾಸ್ತಿ ಫ್ಯಾಟ್ ಇದ್ದವ್ರಿಗೇ ಕಡಿಮೆ ಆಗ್ತಾ ಬರ್ತತಿ. ಆಮೇಲೆ ಮೆಂತ್ಯ ಕಾಳಿನ ಎಣ್ಣೆಯನ್ನು ರೆಡಿ ಮಾಡಿ ನೀವು ನಿಮ್ಮ ಕೂದಲಿಗೆ ನಿಯಮಿತವಾಗಿ ಹಚ್ತಾ ಬಂದ್ರೆ ನಮ್ಮ ಹೇರ್ ಫಾಲ್ ಶಾಶ್ವತವಾಗಿ ಕಂಟ್ರೋಲ್ ಆಗ್ತತಿ. ಆಮೇಲೆ ಕೇವಲ 15 ಡೇಸ್ ಒಳಗೆ ನಮ್ಮ ಕೂದಲು ಉದ್ದವಾಗಿ ಅತ್ತೆ ದಟ್ಟವಾಗಿ ಬೆಳವಣಿಗೆ ಆಗ್ತತಿ. ಆಮೇಲೆ ನಮ್ಮ ಕೂದಲು ಉದುರಿ ಏನು ತಲೆ ಬೊಕ್ಕಾಗ್ತಿರ್ತತಲ್ಲ, ಆ ಸಮಸ್ಯೆ ಕೂಡ ನಾವು ಈ ಮೆಂತ್ಯ ಕಾಳಿನ ಪ್ಯಾಕ್ ಆಗಲಿ, ಇದರ ಆಯಿಲ್ ಆಗಲಿ, ಇದರ ನೀರನ್ನು ಸ್ಪ್ರೇ ಮಾಡ್ಕೊಳ್ಳೋದಾಗಲಿ ಇದರಿಂದ ಕಂಟ್ರೋಲ್ ಆಗ್ತತಿ. ಬರ್ರಿ ಹಂಗಾರ ಈ ಸಿಂಪಲ್ ಆಗಿರೋ ರೆಮಿಡಿನ ಯಾವ ರೀತಿಯಾಗಿ ಮಾಡೋದಂಥೇಳಿ ತೋರಿಸ್ತಾನೆ. ನಾನೀಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡನಿ. ಅದಕ್ಕೆ ನಿಮ್ಮ ಕೂದಲಿನ ಅಳತೆ ನೋಡಿಕೊಂಡು ನೀವು ನೀರನ್ನು ಹಾಕೋಬೇಕು. ಫಸ್ಟಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು. ನೀವು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಫ್ರಿಡ್ಜ್ ಐತಿ ಅಂತಂದ್ರೆ ನೀವು ಇದನ್ನು 1 ವಾರ ಅಥವಾ 15 ಡೇಸ್ವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು, ಕೆಡೋದಿಲ್ಲ. ಬಟ್ ನೀವು ಹಂಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ ನೀವು ಇದನ್ನು 3 ಡೇಸ್ ಆರ್ 4 ಡೇಸ್ ಲಾಸ್ಟ್. ಅದ್ರ ಮೇಲೆ ನೀವು ಇದನ್ನು ಸ್ಟೋರ್ ಮಾಡೋಕೆ ಟ್ರೈ ಮಾಡಿದ್ರೆ ಆಗೋದಿಲ್ಲ. ಇದು ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗ್ತೈತಿ. ನೋಡಿರಿ, ಇದನ್ನು ನೀವು ನೀರು ಹಾಕಿದ ತಕ್ಷಣ ಇದು ಆ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಇದಕ್ಕೆ ಹಾಕಿಬಿಡ್ಬೇಡ್ರಿ. ನೀರು ಸ್ವಲ್ಪ ಬಿಸಿ ಆಗ್ಬೇಕು. ಬಿಸಿ ಆದಮೇಲೆ
ನಾನು ಏನೇನು ಇಟ್ಟೇವಲ್ಲ, ಈ ದಾಸವಾಳದ ಹೂವು, ದಾಸವಾಳದ ಎಲೆ, ಆಮೇಲೆ ಮೆಂತ್ಯ ಕಾಳನ್ನು ನಾನು ಇದನ್ನು ನೆನೆಯೋಕೆ ಹಾಕೋ ಮುಂದನ ನೈಟ್ ಒಂದು ಓವರ್ ನೈಟ್ ಪೂರ್ತಿ ನೀವು ಇದನ್ನು ನೆನೆ ಹಾಕ್ಬೇಕು. ಅಂದ್ರೆ ಚಲೋ. ನೀವು ಇದನ್ನು ನೆನೆಯೋಕೆ ಹಾಕೋ ಮುಂದನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕಿದ್ರೆ ಇದರ ನೀರೇನಿರ್ತೈತಲ್ರಿ ನೆನೆದಿದ್ದು, ಅದು ಕೂಡ ವೇಸ್ಟ್ ಆಗಲ್ಲ. ಅದರೊಳಗೂ ವಿಟಮಿನ್ ಏನು ಬಿಟ್ಕೊಂಡಿರ್ತೈತಲ್ಲ, ಅದರಿಂದ ಕೂಡ ನಮ್ಮ ಹೇರ್ ಫಾಲ್ಗೆ ಕಂಟ್ರೋಲ್ ಆಗಕ್ಕೆ, ಹೇರ್ ಗ್ರೋತ್ ಆಗಕ್ಕೆ ಒಂದು ಒಳ್ಳೆ ವಿಟಮಿನ್ ಅಂತೇಳಿ ಹೇಳ್ಬೋದು. ಆದ್ದರಿಂದ ನಾನು ಇದನ್ನು ನೀರಿನ ಸಮೇತನ ಇದಕ್ಕೆ ಹಾಕತ್ತೀನಿ. ಇದನ್ನು ನೀವು ಒಂದು 5 ಮಿನಿಟ್ಸ್ವರೆಗೂ ಕುದಿಸಿದ್ರೆ ಸಾಕು. ಇದೆಲ್ಲ ರಸ ಬಿಟ್ಕೊಂಡ್ಬಿಡ್ತೈತಿ, ನಿಮ್ಗೆ ಗೊತ್ತಾಗ್ತೈತಿ. ಒಂಥರ ಇದು ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ನೀವು ಇದನ್ನು ಆಫ್ ಮಾಡಿ, ಆಮೇಲೆ ಇದನ್ನು ಆರಿದ ಮೇಲೆ ನೀವು ಇದನ್ನು ಸೋಸ್ಕೊಂಡು ಬಾಟಲ್ ಒಳಗೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ರೀತಿಯಾಗಿ ನಾನು ಇದನ್ನು ಅದು ಆರಿದ ಮೇಲೆ ಎಲ್ಲ ಚೆನ್ನಾಗಿ ಅದನ್ನು ಸೋಸ್ಕೊಂಡು ಈ ರೀತಿ ಒಂದು ಬಾಟಲ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡೀನಿ. ನೀವು ಇದನ್ನು ಸ್ಪ್ರೇ ಬಾಟಲ್ ಒಳಗೆ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಬೇಡ ಅಂಥೇಳಿ ದೇವರಿಗೆ ಏರಿಸಿ ವೇಸ್ಟ್ ಆದ ಹೂವನ್ನು ಎಸೆಯೋ ಬದಲಿ ಈ ರೀತಿ ರೆಮಿಡಿ ಮಾಡಿ ನಮ್ಮ ಕೂದಲಿನ ಸೌಂದರ್ಯವನ್ನು ಯಾವ ರೀತಿಯಾಗಿ ಹೆಚ್ಚಿಸ್ಕೋಬೋದಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ.